ಉದ್ಯೋಗ ಭರ್ತಿಯಲ್ಲಿ ಒಳಮೀಸಲಾತಿಗೆ ಒತ್ತಾಯಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ. ಉದ್ಯೋಗ ಭರ್ತಿ ಮಾಡುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರಮಾಣದ ಜನಸ್ತೋಮ ನೆರೆದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಮಂದಿ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆಂಧ್ರಪ್ರದೇಶದ ಮಾದಿಗ ದಂಡೋರ ಮುಖಂಡ ಮಂದಕೃಷ್ಣ, ಬಹುಜನ ಸಮಾಜ ಪಕ್ಷದ ಮುಖಂಡ ಮಾರಸಂದ್ರ ಮುನಿಯಪ್ಪ, ಮಾದಿಗ ದಂಡೋರ ಮುಖಂಡ ನರಸಪ್ಪ ದಂಡೋರ, ಅಹಿಂದ ಸಂಘಟನೆಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮುತ್ತುರಾಜ್, ಒಳ ಮೀಸಲಾತಿ ಹೋರಾಟ ಭಾಸ್ಕರ್ ಪ್ರಸಾದ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್, ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗವಹಿಸಿದ್ದರು. ಒಳ ಮೀಸಲಾತಿ ವಿಧೇಯಕ ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡಿದೆ ಎಂದು ಸಂತೋಷಪಡುವ ಸಂದರ್ಭದಲ್ಲಿ ಒಳ ಮೀಸಲಾತಿ ಅನ್ವಯವಾಗದಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡುತ್ತೇವೆ ಎಂಬ ಫೆಬ್ರವರಿ 26ರ ಸಚಿವ ಸಂಪುಟದ ತೀರ್ಮಾನ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬಗೆದ ಘೋರ ನ್ಯಾಯವಾಗಿದೆ. ಆ ಮೂಲಕ 35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ಮಹಾದ್ರೋಹ ಎಸಗಲಾಗಿದೆ. ಸರ್ಕಾರದ ಈ ತೀರ್ಮಾನವನ್ನು ಒಳ ಮೀಸಲಾತಿ ಹೋರಾಟಗಾರರು, ಸಾಮಾಜಿಕ ನ್ಯಾಯದ ಪರವಿರುವ ಪ್ರಜ್ಞಾವಂತರೆಲ್ಲರೂ ಒಕ್ಕೊರಲಿನಿಂದ ಉಗ್ರವಾಗಿ ಖಂಡಿಸುತ್ತೇವೆ. ಮುಖ್ಯಮಂತ್ರಿಗಳು ಮಾದಿಗ ಸಮುದಾಯಕ್ಕೆ ಮಹಾದ್ರೋಹವೆಸಗಿದ್ದಾರೆ ಎಂದು ಹೇಳಿದರು. ಚುನಾವಣೆ ಪೂರ್ವದಲ್ಲಿ ಸರ್ಕಾರ ಬಂದ ಮೊದಲನೇ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಜಾರಿಗೊಳಿಸುತ್ತದೆ ಎಂದು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿ ಅದೇ ಭರವಸೆ ನೀಡಲಾಗಿತ್ತು. ಸರ್ಕಾರ ಬಂದು 2 ವರ್ಷ ಮುಗಿಯುತ್ತಿದ್ದರೂ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಿಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಹೋರಾಟದ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆಂದು ತಾತ್ವಿಕವಾಗಿ ಒಪ್ಪಿಕೊಂಡು ಆಗಸ್ಟ್ 25ರಂದು ಆದೇಶ ಹೊರಡಿಸಿದಿರಿ. 2025ರ ಚಳಿಗಾಲದ ಅಧಿವೇಶನದಲ್ಲಿ ಶಾಸನಬದ್ಧ ಕಾಯ್ದೆ ಮಾಡಿಕೊಂಡು ರಾಜ್ಯಪಾಲರಿಂದ ಅಂತಿಮ ಅಂಗೀಕಾರ ಪಡೆಯಲಾಗಿದೆ. ಇಷ್ಟೆಲ್ಲ ಇದ್ದರೂ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿಗಳನ್ನು ಭರ್ತಿ ಮಾಡುವಂತೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಳ್ಳುವುದು ಸರ್ಕಾರಕ್ಕೆ ಆತ್ಮಸಾಕ್ಷಿ ಇಲ್ಲ, ಆಕ್ರೋಶ ವ್ಯಕ್ತಪಡಿಸಿದರು. ಮೀಸಲಾತಿಯಲ್ಲಿ ಒಳ ಮೀಸಲಾತಿ, ಈ ಮೀಸಲಾತಿ ಅನ್ನೋದ್ರಲ್ಲಿ ಒಳ ಮೀಸಲಾತಿ ಬಗ್ಗೆ ಸುಮಾರು 35 ವರ್ಷಗಳಿಂದ ಈ ಒಂದು ಹೋರಾಟ ಆರಂಭ ಆಗಿದೆ ಅಂತ ಹೇಳಿ ಸರ್ಕಾರದಲ್ಲೇ ದಾಖಲೆ ಇದೆ. ನೂರಾರು ಜನ ಹೋರಾಟಗಾರರು, ಸಾವಿರಾರು ಜನ ಸಂಘಟನೆಗಳು ಕಟ್ಕೊಂಡು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿ ಈ ನ್ಯಾಯ ಸಿಗಬೇಕು ಅಂತ ಹೇಳಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅನ್ನೋದು 101 ಜಾತಿಯಲ್ಲಿ ಇರ್ತಕ್ಕಂಥ ಜಾತಿಗೆ ಸಮನಾಗಿ ಹಂಚಿಕೆ ಆಗ್ಬೇಕು ಅನ್ನೋದೇ ಈ ಒಂದು ಮೀಸಲಾತಿಯ ಒಂದು ತತ್ವ ಪರಿಣಾಮ. ಇದನ್ನ ಆಳುವ ಸರ್ಕಾರ ಯಾವ ರೀತಿ ಇದನ್ನ ದ್ವಂದ್ವಕ್ಕೆ ಪಡಿಸಿದೆ ಅಂತಂದ್ರೆ, ಇದು ಸಮಸ್ಯೆ ಇನ್ನೂ ಉಲ್ಬಣ ಆಗಲಿ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ 35 ವರ್ಷದಿಂದ. ಇದರಲ್ಲಿ ಈಗಾಗಲೇ ಸುಮಾರು ಆಯೋಗಗಳು ಮಾಡಿದ್ದಾರೆ, ಆಯೋಗದವರು ವರದಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ನ 7 ಜನ ನ್ಯಾಯಾಧೀಶರು ಇದು ರಾಜ್ಯ ಸರ್ಕಾರ ಮಾಡಬಹುದು, ಇದರಲ್ಲಿ ಅನ್ಯಾಯ ಇದೆ, ಸಮನಾಗಿ ಮೀಸಲಾತಿ ಹಂಚೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಅವ್ರು ಕೊಟ್ಟರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಮಹಾಭಾರತದ ಚರಿತ್ರೆಯಲ್ಲಿ ಧೃತರಾಷ್ಟ್ರ ಕುರುಡನ ತರ ಯಾವ ರೀತಿ ವರ್ತನೆ ಮಾಡಿದ್ನೋ ಆ ರೀತಿ ಇವರು ಆಯೋಗವನ್ನ ರಚನೆ ಮಾಡೋದು, ಕೇಳಿಸಿದ್ರು ಹೋರಾಟ ನಡೆದ್ರು ನಡೀಲಿಲ್ಲ ಅನ್ನೋದು, ಇದನ್ನ ಕ್ರಿಯೇಟ್ ಮಾಡಿ ಅನೇಕ ಸಮಸ್ಯೆಗಳಿಗೆ ಕಾರಣರಾಗಿದ್ದಾರೆ. ಇದು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ, ಈಗ ನೋಡಿ ಮೊನ್ನೆ 12ನೇ ತಾರೀಕು ಅವ್ರು ಕ್ಯಾಬಿನೆಟ್ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದ ತಕ್ಷಣ ಮಾದಿಗ ಸಮುದಾಯದ ಎಲ್ಲಾ ಸಂಘಟನೆಗಳು ರಾಜ್ಯಾದ್ಯಂತ ರಾಜ್ಯದಲ್ಲಿ ಇರ್ತಕ್ಕಂಥ 35 ಜಿಲ್ಲೆಗಳಿಂದ ಹೋರಾಟಗಳು ನಡೆದ್ರು ಯಾವ ರೀತಿ ಇವರು ಗಣನೆಗೆ ತಗೊಂಡಿಲ್ಲ. ಇದರಿಂದ ಇದು ಮುಂದೆ ಹೋಗ್ತಾ ಮುಂದಿನ ಒಂದು ದಿನಗಳಲ್ಲಿ ಈಗ ಅವರು 12ನೇ ತಾರೀಕು ಕ್ಯಾಬಿನೆಟ್ ಆಯ್ತು, ಮಾಡ್ತೀವಿ ಅಂತಂದ್ರು. ತದನಂತರ ತಕ್ಷಣ 15 ದಿವಸ ಮುಂದೂಡಿ 27ಕ್ಕೂ ಮುಂದೂಡಿದ್ದಾರೆ. 27ನೇ ತಾರೀಕು ನಾನು ಕ್ಯಾಬಿನೆಟ್ ಮಾಡ್ತೀನಿ, ತೀರ್ಮಾನ ಮಾಡ್ತೀನಿ. 12ನೇ ತಾರೀಕು ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಆಮೇಲೆ ಇದರಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳಾದ ಶ್ರೀ ಕೆ. ಮುನಿಯಪ್ಪ ಅವ್ರನ್ನ ಒಂದ್ ರೀತಿ
ಧರ್ಮ ಸಂಕಟಕ್ಕೆ ಶಿಕ್ಷಿಸಿ ಯಾವ ಸಂಘಟನೆ ಎಲ್ಲಿ ಹೋರಾಟ ಮಾಡ್ತದೆ ಅದ್ರ ಪರವಾಗಿ ಅವ್ರ ಕೈಲಿ ಏಕೆ ಕೊಡ್ಸೋದು. ಈಗ ಮುಂದಿನ 27ನೇ ತಾರೀಕು ಮಾಡ್ಬಿಡ್ತೀವಿ, ನೀವು ಯಾವುದೇ ರೀತಿ ಸಂಘಗಳಿಗೆ ಪ್ರತಿಭಟನೆ ಹೋರಾಟಗಳು ಬೇಡ ಅಂತ ಅವ್ರು ತಪ್ಪಾರಿಗಳಿರೋದು ಅವ್ರನ್ನ ಒಂದು ಧರ್ಮರಾಯ ರೀತಿಯಲ್ಲಿ ಎಳ್ಕೊಂಡ್ಬಿಡ್ತಾರೆ. ಸಂಧಾನ ನೀನ್ ಮಾಡ್ತಾ ಇರೋ ಅವ್ರು ಹೋರಾಟ ಮಾಡ್ತಾನೆ ಇರಲಿ, ನಾವು ಸರ್ಕಾರ ನಡೆಸ್ಕೊಂಡು ಹೋಗೋಣ. ಇದು ಸಿದ್ದರಾಮಯ್ಯನವರು ಮಹಾನ್ ಬುದ್ಧಿವಂತರು. ಈ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡು 15 ಬಜೆಟ್ ಮಂಡಿಸಿದ್ರು 12 ಹಣ್ಣುಗಳನ್ನ 2 ಭಾಗ ಮಾಡಿ 6 ಜನಕ್ಕೆ ಕೊಡೋದಕ್ಕೆ ವಿಫಲರಾಗಿ. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಕುರಿಕಾಯನು 12 ಹಣ್ಣುಗಳನ್ನ 2 ಕಡೆ ಭಾಗ ಮಾಡೋದಕ್ಕೆ ಇಷ್ಟು ಸಮಸ್ಯೆ ಗೊಂದಲನ ಉದ್ಭವನ ಮಾಡಿ ಇಷ್ಟು ಆಯೋಗಗಳು ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳಿದಿರ. ಸಾವಿರಾರು ಲಕ್ಷಾಂತರ ಮಾದಿಗ ಸಮೂಹದ ಸಂಘಟನೆಗಳು ಹೋರಾಟ ಮಾಡಿದ್ರು ಸಹ 35 ವರ್ಷಗಳು ನಡೆದ್ರು ಸಹ ಅವ್ರು ಯಾವುದೇ ರೀತಿ ತಗೊಳ್ದೇ ಇರೋದು ನೋಡಿದ್ರೆ ಪುತ್ರ ವಾತ್ಸಲ್ಯ ಇವರು ಒಂದು ಮುಂದಿನ ಪೀಳಿಗೆಗೆ ಮಾರಕ ಆಗಿ ಇವರು ಧೃತರಾಷ್ಟ್ರ ಮಹಾಭಾರತದಲ್ಲಿ ಏನು ಧೃತರಾಷ್ಟ್ರ ತನ್ನ ಮಗನಿಗೋಸ್ಕರ ಯಾವ ರೀತಿ ಈ ಮಹಾಭಾರತ ನಡಿಬೇಕು ಪಾಂಡವರು ಕೌರವರು ಅಂತ ಮಾಡ್ದ ಅನ್ನೋ ಒಂದು ಇತಿಹಾಸಕ್ಕೆ ಇವರು ದಾಖಲೆ ಹಾಕ್ತಾರೆ. ದಯವಿಟ್ಟು ಇದನ್ನ ಮರೆತವರು ಕೂಡಲೇ ಇದನ್ನ ಪರಿಹಾರ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ನೆಮ್ಮದಿ ಶಾಂತಿ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯ ಲಿಂಗಯ್ಯ, ಡಾಕ್ಟರ್ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ.